ಲಕ್ಕುಂಡಿಯಲ್ಲಿ ಮತ್ತೊಂದು ಪುರಾತನ ಶಿಲೆ ಪತ್ತೆಯಾಗಿದೆ. ಲಕ್ಕುಂಡಿ ರಹಸ್ಯ ಯಾವ ರೀತಿಯಾಗಿ ಬಯಲಾಗ್ತಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಒಂದೊಂದೇ ಪ್ರಾಚೀನ ವಸ್ತುಗಳು ಸಿಗ್ತಾ ಹೋಗ್ತಿವೆ. ಉತ್ಖನನದ ವೇಳೆ ನಾಗರ ಹಾವಿನ ಚಿತ್ರ ಇರುವಂತಹ ಕಲ್ಲು ಪತ್ತೆಯಾಗಿದೆ. ಕೋಟೆ ವೀರಭದ್ರ ಆವರಣದ ಉತ್ಖನನ ಸ್ಥಳದಲ್ಲಿ ಪತ್ತೆಯಾಗಿರುವುದು ಗಮನಿಸ್ತಾ ಇದ್ದೀರಿ. ಪುರಾತನ ಶಿಲೆಯನ್ನು ನೋಡುವುದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಹಲವು ರಹಸ್ಯಗಳನ್ನು ಹೊತ್ತು ಮಲಗಿದೆ ಲಕ್ಕುಂಡಿ ಗ್ರಾಮ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಇದು. ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಈಗ ಮತ್ತೊಂದು ಅಪರೂಪವಾದಂತಹ ಶಿಲೆ ಪತ್ತೆಯಾಗಿದೆ. ಈಗ ನಾವು ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರ ದೇವಸ್ಥಾನದ ಆವರಣದಲ್ಲಿ ಬಂದಿರೋದು. ಇಲ್ಲಿ ಸುಮಾರು 4-6 ದಿನಗಳಿಂದ ಕೂಡ ಉತ್ಖನನ ಕಾರ್ಯ ಆರಂಭ ಆಗಿದೆ. ಈಗ 4 ಬ್ಲಾಕ್ಗಳಲ್ಲಿ ನಿರಂತರವಾಗಿ ಉತ್ಖನನ ನಡೀತಾ ಇದೆ. ಆದರೆ ಇವತ್ತು ಮತ್ತೆ ನಾಗರ ಹಾವಿನ ಚಿತ್ರ ಇರುವಂಥ ಕಲ್ಲು ಇವತ್ತು ಪತ್ತೆಯಾಗಿದೆ. ಪದೇ ಪದೇ ನಾಗರ ಹಾವಿನ ಚಿತ್ರ ಇರುವಂಥ ಕಲ್ಲುಗಳನ್ನು ಪತ್ತೆ ಆಗ್ತದೆ, ಪುರಾತನ ಕಾಲದ್ದು. ಇದು ಸಾಕಷ್ಟು ಏನು ವಿಶೇಷತೆ ಹೊಂದಿದೆ ಅಂತ ಹೇಳ್ಬೋದು. ಯಾಕಂತಂದರೆ 3ನೇ ದಿನಕ್ಕೆ ಒಂದು ನಾಗರ ಹಾವಿನ ಕಲ್ಲು ಕೂಡ ಇದೇ ಒಂದು ಜಾಗದಲ್ಲಿ ಸಿಕ್ಕಿತ್ತು. ಈಗ ಮತ್ತೆ ಇವತ್ತು ಸಿಕ್ಕಿದೆ. 3ನೇ ದಿನಕ್ಕೆ ನಾಗರ ಹಾವಿನ ಕಲ್ಲು, ನಾಗರ ಹಾವು ಕೂಡ ಪ್ರತ್ಯಕ್ಷ ಆಗಿತ್ತು. ಜೊತೆಗೆ ಅದೇ ದಿನದಂದು ಒಂದು ಶಿವಲಿಂಗ ಕೂಡ ಪತ್ತೆಯಾಗಿತ್ತು. ಈಗ ಪದೇ ಪದೇ ಈ ಥರ ನಾಗರ ಹಾವಿನ ಚಿತ್ರ ಇರುವಂಥ ಕಲ್ಲುಗಳು ಪತ್ತೆಯಾಗೋದ್ರಿಂದ ಇಲ್ಲೇನಾದರೂ ನಿಧಿ ಇದೆಯಾ, ಇಲ್ಲಿ ನಾಗರ ಹಾವುಗಳು ಏನು ನಿಧಿ ಕಾಯ್ತಾ ಇದ್ದೀವ ಅನ್ನೋ ಪ್ರಶ್ನೆಗಳು ಕೂಡ ಈಗ ಸಾಕಷ್ಟು ಕಾಡ್ತಾ ಇದೆ. ಈಗ ಜನರು ಕೂಡ ಈಗ ಕುತೂಹಲದಿಂದ ಈ ಒಂದು ಸ್ಥಳಕ್ಕೆ ಬಂದು ಇವೆಲ್ಲ ವೀಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ನಮ್ಮ ಸ್ಥಳೀಯರಾದಂಥ ಲಕ್ಕುಂಡಿ ಅಭಿವೃದ್ಧಿ ಕಾರ್ಯದ ಸದಸ್ಯರಿದ್ದಾರೆ. ಈಗ ಅವ್ರನ್ನ ಮಾತಾಡೋಣ. ಸರ್, 3ನೇ ದಿನಕ್ಕೂ ಕೂಡ ಒಂದು ನಾಗರ ಹಾವಿನ ಚಿತ್ರ ಇರುವಂಥ ಒಂದು ಕಲ್ಲು ಸಿಕ್ಕಿತ್ತು. ಆವತ್ತಿನ ದಿನ ಒಂದು ಶಿವಲಿಂಗ ಪತ್ತೆಯಾಗಿತ್ತು. ಪ್ರತ್ಯಕ್ಷವಾಗಿ ಒಂದು ನಾಗರ ಹಾವು ಕೂಡ ಕಂಡಿತ್ತು ಅಂತ ಗ್ರಾಮಸ್ಥರು ಹೇಳಿದ್ರು. ಇವತ್ತು ಮತ್ತೆ ಅದೇ ಒಂದು ಜಾಗದಲ್ಲಿ ಇವತ್ತು ನಾಗರ ಹಾವಿನ ಚಿತ್ರ ಇರುವಂಥ ಕಲ್ಲು ಪತ್ತೆಯಾಗಿದೆ. ಇಲ್ಲ ಸರ್, ಈಗ ನಾವು ನಿಧಿಗೋಸ್ಕರ ಇದನ್ನು ತೆಗಿತಲ್ಲ. ಐತಿಹಾಸಿಕ ಕುರುಹು ಏನು ನಮ್ಮ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ನಮ್ಮ ಸಿದ್ದರಬಾವಿಗೆ ಏನಾದರೂ ಒಂದು ಮೆಟ್ಟಿಲುಗಳ ಸಂಕೀರ್ಣ ಇದೆ ಅಂತ ಇತಿಹಾಸ ತಜ್ಞರು ಹಾಗೂ ಹಿರಿಯರು ಹೇಳಿದ ಪ್ರಕಾರ ಇದನ್ನು ಉತ್ಖನನ ಮಾಡ್ತಾ ಇದ್ದೇವೆ. ಬಟ್ ಅದು ನಿಧಿ ಸಿಗುತ್ತೋ, ನಮ್ಮ ಐತಿಹಾಸಿಕ ಕುರುಹು ಸಿಗುತ್ತೋ ಅದನ್ನು ಬಗದಾಗ ಗೊತ್ತಾಗುತ್ತೆ ಸರ್. ಈಗಾಗಲೇ 2ನೇ ಸಲ ಇದು. 2 ದಿವಸದಿಂದ ಒಂದು ನಾಗರ ಕಲ್ಲು ಸಿಕ್ಕಿತ್ತು. ಇವತ್ತು ಕೂಡ ನಾಗರ ಒಂದು ಪ್ರಾಚ್ಯಾವಶೇಷ ಸಿಕ್ಕಿದೆ. ಇದು ಮೊನ್ನೆಕಿನ ಅತ್ಯಂತ ಶ್ರೀಮಂತವಾದ ಕೆತ್ತನೆ ಇದೆ ಇದರಲ್ಲಿ. ಹಾಗೂ ಇವತ್ತು ಸ್ವಲ್ಪ ಒಂದು ಬ್ಲಾಕ್ನಲ್ಲಿ ಎಲುಬು ಕೂಡ ಸಿಕ್ಕು, ದೊಡ್ಡ ದೊಡ್ಡ ಬಂಡೆಗಳು ಹತ್ತಲು. ನೈಜ ಲಕ್ಕುಂಡಿ ಇನ್ನು ಮೇಲೆ ಏನು ಅವ್ರು ಅಗಿತಾರೆ, ನೈಜ ಲಕ್ಕುಂಡಿ ಇನ್ನು ಪ್ರಾರಂಭ ಆಗುತ್ತೆ ಸರ್. ಈಗ 7-8 ಅಡಿ ಎದ್ದ ಕೆಳಗಡೆ ಹೋದರೆ ಇವತ್ತು ಅಲ್ಲಿ 7 ಅಡಿಗೆ ಬಂದಿದ್ದಾರೆ. ಇನ್ನು ನಾಳೆಯಿಂದ ಏನು ಉತ್ಖನನ ಆಗುತ್ತೆ, ಅದು ಏನು ಹಿಂದಿನ ಕಾಲದಲ್ಲಿ ಲಕ್ಕುಂಡಿತ್ತು ಅದರ ಕೆಳಗೆ ನಾವು ಉತ್ಖನನ ಸ್ಟಾರ್ಟ್ ಮಾಡ್ತೀವಿ ಸರ್. ಇಲ್ಲಿ ಸಾಕಷ್ಟು ಸಂಪದ್ಭರಿತ ನಾಡು, ಇಲ್ಲಿ ಏನಾದರೂ ಇದ್ದರೂ ಇರ್ಬೋದು ಅನ್ನೋ ಅಭಿಪ್ರಾಯ ಅವರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.